ರಾಮದುರ್ಗದಲ್ಲಿ ಐತಿಹಾಸಿಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ವೈಭವ. ರಾಮದುರ್ಗ ಮಾರ್ಚ್ 27. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಲಪ್ರಭಾ ನದಿ ತೀರದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವ ಈ ವರ್ಷವೂ ಭಕ್ತಿಭಾವ ಮತ್ತು ವೈಭವದಿಂದ ನೆರವೇರಿತು. ಈ ಪುರಾತನ ದೇವಾಲಯವನ್ನು ಮರಾಠ ಆಡಳಿತದ ಕಾಲದಲ್ಲಿ ರಾಮದುರ್ಗ ಸಂಸ್ಥಾನದ ಕೊನೆಯ ರಾಜ ರಾಮರಾವ್ ಭಾವೆ ನಿರ್ಮಿಸಿದ್ದರೆಂದು ಇತಿಹಾಸ ಹೇಳುತ್ತದೆ. ಪೇಶ್ವೆಗಳ ಆಳ್ವಿಕೆಯಲ್ಲಿ ನಿರ್ಮಿತ ಈ ದೇವಸ್ಥಾನವು ಧಾರ್ಮಿಕ ಮಾತ್ರವಲ್ಲದೆ ಸಾಂಸ್ಕೃತಿಕ ಏಕತೆಯ ಪ್ರತೀಕವಾಗಿ ಗುರುತಿಸಿಕೊಂಡಿದೆ. ವಿಶೇಷವಾಗಿ ಕನ್ನಡ ಮತ್ತು ಮರಾಠಿ ಸಮುದಾಯಗಳು ಸೇರಿ ಜಾತ್ರೆ ಆಚರಿಸುವುದು ಸಾಮರಸ್ಯದ ಸಂಕೇತವಾಗಿದೆ. ಜಾತ್ರಾ ಮಹೋತ್ಸವದ ವೈಭವ. ಪ್ರತಿ ವರ್ಷ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. 2026ರ ಜಾತ್ರೆ ಮಾರ್ಚ್ 19ರಿಂದ ಆರಂಭವಾಗಿ ವಿವಿಧ ವಾಹನೋತ್ಸವಗಳ ಮೂಲಕ ಭಕ್ತರ ಮನಸೆಳೆಯಿತು. ಮಾರ್ಚ್ 26ರಂದು ಶ್ರೀರಾಮನವಮಿ ಅಂಗವಾಗಿ ವಿಶೇಷ ಪೂಜೆಗಳು ನೆರವೇರಿದರೆ ಮಾರ್ಚ್ 27ರಂದು ನಡೆದ ರಥೋತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಯಿತು. ರಥೋತ್ಸವದ ವಿಶೇಷತೆ: ಮಲಪ್ರಭಾ ನದಿ ತಟದಿಂದ ಪ್ರಾರಂಭವಾಗುವ ರಥೋತ್ಸವದಲ್ಲಿ ಭಾರೀ ಮರದ ರಥವನ್ನು ಭಕ್ತರು ಎಳೆಯುವುದು ಸಂಪ್ರದಾಯ. ಸುಮಾರು 180 ಡಿಗ್ರಿ ಈ ರಥವನ್ನು ತಿರುಗಿಸುವ ದೃಶ್ಯ ಅಪರೂಪದ ಕೌಶಲ್ಯ ಮತ್ತು ಭಕ್ತಿಯ ಸಂಕೇತವಾಗಿ ಕಾಣುತ್ತದೆ. ಈ ಸಂದರ್ಭದಲ್ಲಿ ಭಕ್ತರ ಜಯಘೋಷಗಳಿಂದ ನಗರವೇ ಭಕ್ತಿಮಯ ವಾತಾವರಣಕ್ಕೆ ತೇಲಿತು. ಭಕ್ತರ ನಂಬಿಕೆ: ತಾಲೂಕಿನ ಆರಾಧ್ಯ ದೈವವಾಗಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನಕ್ಕಾಗಿ ದೂರದ ಊರುಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ಹಳೆಯ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಸಾಮಾಜಿಕ ಹಬ್ಬವಾಗಿ ರೂಪುಗೊಂಡಿದೆ. ಒಟ್ಟಾರೆ ರಾಮದುರ್ಗದ ಈ ಜಾತ್ರಾ ಮಹೋತ್ಸವ ಧರ್ಮ, ಸಂಸ್ಕೃತಿ ಮತ್ತು ಸಾಮರಸ್ಯವನ್ನು ಒಟ್ಟುಗೂಡಿಸುವ ಅಪೂರ್ವ ಉತ್ಸವವಾಗಿ ಮತ್ತೊಮ್ಮೆ ತನ್ನ ವೈಭವವನ್ನು ಸಾರಿತು. ಹಾಯ್, ನಮಸ್ಕಾರ ರೀ. ಉತ್ತರ ಕರ್ನಾಟಕ ಮಂದಿ ಇವತ್ತ ರಾಮದುರ್ಗದಾಗಿರುವಂತ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಇವತ್ತ ರಥೋತ್ಸವ ಐತಿ. ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆದೈತಿ. ಎಷ್ಟು ಕ್ರೌಡ್ ಕೂಡೈತೆ ಅಂತ ನಿಮ್ಗೆಲ್ಲಾ ತೋರ್ಸಾಕತ್ತೀವಿ. ಈ ಜಾತ್ರೆ ಬಗ್ಗೆ ಜನರು ಏನೇನ್ ಅನಿಸಿಕೆಗಳು ಹೇಳ್ತಾರ ಬರ್ರಿ ನೋಡೋಣ.
ಬರ್ರಿ ನಮ್ಮ ಜೊತೆ ನವ ಯುವಕರು ಅದಾರ ನಮ್ಮ ರಾಮದುರ್ಗದ ಯೂತ್ ಏನ್ ಹೇಳಕ್ ಇಷ್ಟಪಡ್ತಾರ ಜಾತ್ರೆ ಬಗ್ಗೆ ಬರ್ರಿ ನೀವ ಕೇಳೋಣ. ಬ್ರದರ್ ನಮಸ್ತೆ. ನಮ್ಮ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ರಿ, ಈ ಸಲ ಅಂದ್ರು ಎಲ್ಲ ನಮ್ಮ ರಾಮದುರ್ಗ ತುಂಬಾ ಲೈಟ್ಸ್ ಐತಿ ಹಾಕಿವಿ ಜಾಸ್ತಿ. ಮತ್ತ ಆಮ್ಯಾಗ ಅಲ್ಲೆಲ್ಲೇ ಸರ್ಕಲಿಗೆ ಕಮಾನ್ ಹಾಕಿವಿ. ಮತ್ತ ತಿರುಪತಿ ಒಳಗ ಹೆಂಗ ವೆಂಕಟರಮಣದ ಲೋಗೋ ಅದಾವ ಎಲ್ಲ ನಾವು ಸರ್ಕಲ್ದೊಳಗ ಮತ್ತೆ ಇಲ್ಲಿ ಕಡೆ ಬಜಾರ್ದೊಳಗ ಎಲ್ಲಾ ಕಡೆ ಹಾಕಿವಿ. ಮತ್ತ ಈ ಸಲ ಅಂತೂ ಸ್ವಲ್ಪ ಜಾಸ್ತಿ ಇದ್ರೊಳಗ ವೆಚ್ಚದೊಳಗ ಮಾಡಿವಿ. ಇವತ್ತ ಮತ್ ಇನ್ನೊಬ್ರು ನಮ್ ಬ್ರದರ್ ನಮ್ ಜೊತೆ ಅವ್ರಿಗೊಂದ್ ಮಾತು ಕೇಳೋಣ. ನಿಮ್ಮ ಹೆಸರು? ಸೃಜನ್. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಈ ಸೈಡ್ ರಾಮದುರ್ಗದಾಗ ದೊಡ್ಡ ಜಾತ್ರೆ ಅಂದ್ರೆ ಇದು ಒಂದಾನ. ಇದು ಅದ್ಭುತವಾಗಿ ನಡೆದೈತನ ಈ ಸರಿ. ಹೇಳ್ಬೇಕಂದ್ರೆ ಸಾಕಷ್ಟು ಜನ ಬಂದಿದಾರನ, ಬೇರೆ ಬೇರೆ ಊರಿಂದನೂ ಬಂದಿದ್ದಾರೆ. ನಮ್ಮೂರ ನೋಡ್ರಿ ನಮ್ಮ ಹುಡುಗರ ಇನ್ನೊಂದ್ ಏನೋ ಹೇಳಕತ್ತಾರ. ನಮ್ಮವರು ನಮ್ಮ ಹೆಮ್ಮೆ ಶ್ರೀಮನ್ ರಮಣ ಗೋವಿಂದ. ಬರ್ರಿ ನಮ್ ಜೊತೆಗೆ ಒಬ್ರ ಗುರು ಹಿರಿಯರ್ ಅದಾರ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರ ಕೇಳೋಣ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು? ಪಾಂಡುರಂಗ್ ಗುದ್ದೇಬಿಯಾಳ್ ಅಂತ. ಹೌದ್ರಿ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಜಾತ್ರೆ ಬಗ್ಗೆ ನೋಡ್ರಿ 9 ದಿವಸ ಇದು ತೇರು ಆಗುತ್ತೆ. ಅಂದ್ರೆ ಪ್ರತಿ ದಿವಸ ಸಂಜೆ ಮುಂದೆ ರಾತ್ರಿ ವಾಣ ಬರುತ್ತೆ. ಪ್ರತಿದಿನ ಇಷ್ಟು ಮಂದಿ ಇಲ್ಲೇ ರಾತ್ರಿ ಸಂಜೆ ಮುಂದೆಲ್ಲ ಕೂಡುತ್ತೆ. ಪ್ರತಿ ವರ್ಷನೂ ನಾವು ಈ ಜಾತ್ರೆ ಯಾವುದು ತಪ್ಸಂಗಿಲ್ಲ. ಮತ್ತು ಪ್ರತಿ ವರ್ಷನೂ ಈ ಜಾತ್ರೆಗೆ ಪರ್ಸ್ಥಳ ಮಂದಿ ಭಾಳ ಬರ್ತದೆ. ಹಳ್ಳಿ ಮಂದಿ ಆಗಲಿ, ನಮ್ಮ ಊರ್ ಮಂದಿ ಆಗಲಿ, ಪರ್ಸ್ಥಳದಿಂದ ಭಾಳ ಮಂದಿ ಬರ್ತೈತಿ. ವಿಶೇಷ ಏನಂತಂದ್ರೆ ಇದು ಬೆಳಗಿನ ಜಾವ ತೇರಾಗತ್ತಲ್ಲ, ಇದು ಎಲ್ಲರಿಗೂ ಒಂಥರ ಖುಷಿ ಕೊಡುವಂಥದ್ದು ಜಾತ್ರೆ. ಇಷ್ಟು ಹೇಳಕ್ ನಾವು ಹೆಮ್ಮೆ ಪಡ್ತೀವಿ. ಇವತ್ತ ನಮ್ ಜೊತೆ ಒಂದ ಫ್ಯಾಮಿಲಿ ಬಂದೈತಿ ಜಾತ್ರೆಗೆ. ಏನ್ ಹೇಳಕ್ ಇಷ್ಟಪಡ್ತಾರ ಜಾತ್ರೆ ಬಗ್ಗೆ ಬರ್ರಿ. ಸರ ನಿಮ್ಮ ಹೆಸರು? ನಮ್ಮ ಹೆಸರು ಶಿವ ಅಂತ ಹೇಳಿ. ಅವರ ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ ಸಿರ್ಸಂಗಿ. ಸಿಸ್ಟರ್ ನಿಮ್ಮ ಹೆಸರು? ಲಕ್ಷ್ಮೀ ಶಿವರಾಜ್ ಸಿರ್ಸಂಗಿ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇದು ಪ್ರತಿ ವರ್ಷ ನಡೀತೈತ್ರಿ ಈಗ. ಈ ಸರಿ ಫುಲ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದಾರ. ಬಟ್ ಈ ಸರಿ ಸ್ವಲ್ಪ ಫುಲ್ ಚೇಂಜಸ್ ಮಾಡಿದ್ದಾರೆ. ಅಂತ ಫ್ಯಾಮಿಲಿ ಸಮೇತ ನಾವು ಈ ಜಾತ್ರೆನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು. ಈ ವರ್ಷ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅನ್ಸಾಕತ್ತದ. ಏನಪ್ಪಾ ಅಂತಂದ್ರ ಇಲ್ಲೆಲ್ಲ ಲೈಟಿಂಗ್ ಗೀಟಿಂಗ್ ಎಲ್ಲ ಚಲೋ ಮಾಡ್ಯಾರ. ಮತ್ತ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರ ನಮ್ ಫ್ಯಾಮಿಲಿ ಕರ್ಕೊಂಡ್ ಬಂದೇನಿ. ಹೋದ್ ಸರಿ ನಾ ಜಾತ್ರೆ ಮಾಡಿದ್ನಿ, ಈ ಸರಿ ನನ್ ಮಗನ್ ಜೋಡಿ ಜಾತ್ರೆ ಮಾಡಕ್ ಬಂದೇನಿ. ಅಗದಿ ಚಲೋ ಐತಿ ಈ ಸರಿ, ಒಂದ್ ಸ್ವಲ್ಪ ಡಿಫ್ರೆನ್ಸ್ ಐತಿ. ಈ ಜಾತ್ರೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಜಾತ್ರೆ ಅಂದ್ರೆ ಬಹಳ ವಿಶಿಷ್ಟ ಜಾತ್ರೆ ಇದೆ. ಏನಪ್ಪಾ ಅಂದ್ರೆ ಎಲ್ಲ ರಿಲೇಷನ್ಸ್ ಮತ್ತ ಎಲ್ಲ ಹೆಣ್ಮಕ್ಳು ಬರುವಂತ ಜಾತ್ರೆ. ಇದ್ರದ್ದು ಒಂದು ವಿಶಿಷ್ಟ ಏನಂದ್ರೆ ಎಲ್ಲ ಆಲ್ಮೋಸ್ಟ್ ತೇರೆಲ್ಲ ಟರ್ನ್ ಮಾಡ್ತಾರ. ಬಟ್ ಇದನ್ನ ಏನ್ ಮಾಡಿ ದೇವರನ್ನ ಕುಂಡ್ರಿಸ್ತಾರ. ಮತ್ತೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ತೇರನ್ನ ಟರ್ನ್ ಮಾಡ್ತಾರ. ಇದೊಂದು ಸ್ಪೆಷಲಿಸ್ಟ್. ಸೊ ಇದನ್ನ ನೋಡಕ್ ಬಹಳ ಖುಷಿ ಆಗ್ತದೆ, ಬರ್ಲಿಕ್ಕೆ ಖುಷಿ ಆಗ್ತದೆ. ಅವರ ನಿಮ್ಮ ಅನಿಸಿಕೆಗಳ ಹೇಳ್ರಿ. ಇದು ಒಂದು ನಮ್ಮ ರಾಮದುರ್ಗ ತಾಲೂಕೊಳಗ ಒಂದು ದೊಡ್ಡದಂತ ಜಾತ್ರೆ ಇದೆ. ಇಲ್ಲೆಲ್ಲ ಬಂದು ಮಕ್ಕಳು ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ದೊಡ್ಡ ಪ್ರಮಾಣದಾಗ ಜಾತ್ರೆ ಮಾಡ್ತೇವೆ. ಇದು ಈ ವರ್ಷ ಅಂತೂ ಭಾಳ ವಿಜೃಂಭಣೆಯಿಂದ ಇದು ಒಂಥರ ಈ ವರ್ಷ ಒಂಥರ ಲೈಟಿನ ಅರೇಂಜ್ಮೆಂಟ್ ಇದೆಲ್ಲ ಭಾಳ ಚಲೋ ಆಗೈತಿ. ಇದೆಲ್ಲ ನಮ್ಗೆ ಈ ಜಾತ್ರೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗೈತಿ. ಮತ್ತೆ ಹೆಣ್ಣು ಮಕ್ಕಳು ಕಳ್ಳು ಬಳ್ಳಿ ಎಲ್ಲಾರು ಕರ್ಕೊಂಡ್ಬಂದು ದೊಡ್ಡ ಪ್ರಮಾಣದಾಗ ಜಾತ್ರೆ ಮಾಡ್ತೇವೆ. ತುಂಬಾ ಧನ್ಯವಾದಗಳೆಲ್ಲ. ನೋಡ್ರಿ ಅಮ್ಮವ್ರು ಹೇಳಿದಂತ ಮಾತು ಹೆಂಗಪ್ಪ ಅಂತಂದ್ರ ಅವ್ರ ಫ್ಯಾಮಿಲಿ ಅಷ್ಟ್ರು ಬಂದ ಮರಮಕ್ಳ ಜೊತೆ ಬಂದ್ ಜಾತ್ರೆ ಮಾಡಕತ್ತಾರ. ಈ ಜಾತ್ರೆ ವಿಶೇಷ. ಇನ್ನು ಮತ್ತೆ ಕೆಲವೊಂದ್ ಜನದ ಬಾಯಿಂದ ಕೇಳೋಣ ಬರ್ರಿ. ಇವತ್ತ ಬರ್ರಿ ನಮ್ ಜೊತೆ ಮತ್ತ ಇನ್ನೊಂದು ದಂಪತಿ ಇದ್ರ ಜಾತ್ರೆ ಬಗ್ಗೆ ಅನಿಸಿಕೆ ಹೇಳಕತ್ತಾರ, ಕೇಳೋಣ ಬರ್ರಿ. ಅಣ್ಣ ನಮಸ್ಕಾರ ರೀ. ನಿಮ್ಮ ಹೆಸರು? ನಮಸ್ಕಾರ ಸರ್. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಹೆಸರು ಸತೀಶ್ ಅಂತ ಹೇಳ್ಬಿಟ್ಟು. ನಮ್ಮ ಪ್ರತಿ ವರ್ಷನೂ ಈ ಜಾತ್ರೆ ಬೆಳಗಿನ ದಿನ ಜೀವನ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸಲ ಲೈಟಿಂಗ್ ಆಯ್ತು, ಇಷ್ಟೊಂದು ಜನ ಕೂಡಿದ್ದಾರೆ. ಬೆಳಿಗ್ಗೆ ತೇರಾಗೋದ್ರಿಂದ ಒಂದು ಒಳ್ಳೇದು. ಮತ್ತು ಎಲ್ಲಿ ತೇರನ್ನ ಹೊಳಸೋದಿಲ್ಲ. ವೆಂಕಟೇಶ್ವರ ತೇರನ್ನ ಪೂರ್ತಿ ಇದು ತೇರೇ ಹೊಳಸ್ತಾರೆ. ಕೆಲವೊಂದ್ ಕಡೆ ಎಲ್ಲ ನಮ್ಮಲ್ಲಿ ದೇವರ ಕಿತ್ತು ಇಡ್ತಾರೆ. ಇಲ್ಲಿಲ್ಲ, ತೇರೇ ಹೊಳಸ್ತಾರೆ. ಅದು ವಿಶೇಷ ಇಲ್ಲಿ ವೆಂಕಟೇಶ್ವರ ಜಾತ್ರೆಯಲ್ಲಿ. ಈ ವರ್ಷ ತುಂಬಾ ಸೂಪರ್ ಆಗಿದೆ. ಇದ್ರ ಜಾತ್ರೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈ ಜಾತ್ರೆ ವಿಶೇಷತೆ ಏನಂದ್ರೆ ಎಲ್ಲಾ ಊರಲ್ಲೂ ದೇವ್ರನ್ನ ತಿರುಗಿಸಿಡ್ತಾರೆ. ಆದ್ರೆ ಈ ಊರಲ್ಲಿ ಇಡೀ ರಥವನ್ನ ಹೊಳಿಸಿಡ್ತಾರೆ. ಈ ಜಾತ್ರೆಯನ್ನ ನಾವು 1 ತಾಸು 2 ತಾಸು ಮಾಡಲ್ಲ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾಡ್ತೀವಿ. ಅದೇ ಇಲ್ಲಿ ಜಾತ್ರೆ ವಿಶೇಷತೆ. ಈ ಜಾತ್ರೆಯನ್ನ ನೋಡ್ಲಿಕ್ಕೆ ಬೇರೆ ಬೇರೆ ಊರಿನವರು ಮತ್ತೆ ಬೇರೆ ಬೇರೆ ರಾಜ್ಯದವರು ಕೂಡ ಬರ್ತಾರೆ. ಅದೊಂದು ವಿಶೇಷತೆ. ಆಮೇಲೆ ಈ ಒಂದು ತೇರನ್ನ ನಮ್ಮ ರಾಜರು ಮಹಾರಾಜರು ಕೂಡ ನಡೆಸ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಅದೇ ಪದ್ಧತಿಯಿಂದ ಈಗ ತೇರನ್ನ ನಡೆಸ್ಕೊಂಡ್ ಬಂದಿವಿ. ಆಮೇಲೆ ತಿರುಪತಿಯಲ್ಲಿರುವಂತ ವಿಶೇಷತೆಯನ್ನ ಇಲ್ಲಿ ಎಲ್ಲಾ ಕಡೆ ಸ್ಪೀಕರ್ ಹಾಕಿ ಎಲ್ಲರಿಗೂ ರೋಮಾಂಚನವನ್ನ ಮೂಡಿಸ್ಲಿ, ನಮ್ಮ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ಇಲ್ಲಿ ಯುವ ಜನತೆ ಮಾಡ್ತಾ ಇದೆ. ಅದು ಎಲ್ಲರಿಗೂ ಖುಷಿಯನ್ನ
ಕೊಡ್ತಾ ಇದೆ. ಬರ್ರಿ ಇವತ್ತು ನಮ್ಮ ಜೊತೆ ನಮ್ಮ ಅಜ್ಜಿಯರ್ ಅದಾರ್ರಿ, ಹಳೆ ಕಾಲದ ಅಜ್ಜಿಯರ್ ಅದಾರ, ಏನ್ ಹೇಳಕ್ ಇಷ್ಟಪಡ್ತಾರ ನೋಡೋಣ ಬರ್ರಿ. ಅಮ್ಮ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಅಮ್ಮ? ಸುನಂದ ರೀ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗೈತ್ರಿ, ಚೆನ್ನಾಗೈತ್ರಿ. ಈ ಜಾತ್ರೆಗೆ ಯಾರ್ಯಾರು ಬಂದಿರಿ? ನಾವು ತವ್ರ ಮನೆ ಜೋಡಿ ಬಂದೇವ್ರಿ. ಆಚಾರ ಬಿಟ್ಟು ಬಂದಿರಿ? ಆಚಾರ ಬಿಟ್ಟು ಬಂದೇವ್ರಿ. ಅಕ್ಕಾರ ನಿಮ್ಮ ಹೆಸರು? ನನ್ನ ಹೆಸರು ಸಂಕಮ್ಮ ಅಂತ ಹೇಳ್ರಿ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ನಾವು ಈ ಊರಿಗೆ ಮದ್ವೆ ಆಗಿ ಬಂದು 18 ವರ್ಷ ಆಯ್ತು. 18 ವರ್ಷದಿಂದಾನೇ ಈ ಜಾತ್ರೆ ನೋಡ್ತಾ ಬಂದಿದೀವಿ. ಕಾಲಕಾಲದಿಂದ ಮುಂಜಾನೆ ಬೆಳಗ್ಗೆಯಿಂದ ಜಾವ ತೇರ್ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ತೇರ್ ಆಗ್ತೈತ್ರಿ. ಈ ಜಾತ್ರೆ ನೋಡ್ಬೇಕಂದ್ರ ಹೋದ ವರ್ಷಕ್ಕಿಂತ ಈ ವರ್ಷ ಜೋರ್ ಐತಿ. ಈ ಜಾತ್ರೆಗೆ ಬಗ್ಗೆ ಹೇಳ್ಬೇಕಂದ್ರ ಖುಷಿ ಅನಿಸ್ತೈತ್ರಿ. ಒಂದೇನು ಪ್ರಾಬ್ಲಮ್ ಅಂದ್ರ ಮಕ್ಳ ಎಕ್ಸಾಮ್ ಅದಾವ್ರಿ, ಮಕ್ಳ ಬಿಟ್ಟು ನಾವ್ ಜಾತ್ರೆ ಬರ್ಬೇಕನ್ನೋದು ಒಂದು ಬೇಜಾರ್ ಅಷ್ಟೇ. ಬರ್ರಿ ನಮ್ಮ ಜೊತೆ ನಮ್ಮ ಸಮಾಧಾನಿಲೆ ಏನ್ ಹೇಳಕ್ ಇಷ್ಟಪಡ್ತಾನಂತ ನೋಡು. ನಮಸ್ಕಾರ ರೀ. ನಮಸ್ಕಾರ. ನೀವ್ ಒಬ್ರ ಬಂದ್ರು ಅಕ್ಕನ್ ಕರ್ಕೊಂಡ್ ಬಂದ್ರು? ಅಕ್ಕನ್ ಬಿಟ್ಟು ಯಾಕೆ ಅಡ್ಯಾಡಕತ್ತೀರಿ? ಅವ್ರು ಇಲ್ಲೇ ಅದಾರ, ಕರ್ಕೊಂಡ್ ಜಾತ್ರೆ ಮಾಡ್ರಲ್ಲ. ಮಾಡ್ತೇನೆ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೋದ ವರ್ಷಕ್ಕಿಂತ ಚಲೋ ಆಗೈತೆ, ಲೈಟಿಂಗ್ ಐತಿ, ಎಲ್ಲಾ ಚಲೋ ಆಗೈತಿ. ಅದ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲ ಅಡ್ಡೇ ಇಲ್ಲ, ಚಲೋ. ಹೋದ ವರ್ಷ ಒಬ್ರ ಬಂದಿದ್ರಿ, ಈ ಸರ ಅಕ್ಕರ್ನ ಎಲ್ಲ ಮಕ್ಕಳ ಕರ್ಕೊಂಡ್ ಬಂದ್ರಿ. ನಟ್ರು ಕರ್ಕೊಂಡ್ ಬಂದ್ರಿ. ಬರ್ರಿ ಬರ್ರಿ ಇವತ್ತ ನಮ್ಮ ಜೊತೆ ಜಾತ್ರೆಗ ಬೀದಿ ವ್ಯಾಪಾರ ಮಾಡೋರು ನಮ್ಮ ತಾಯಂದ್ರ ಅದಾರ, ಅವ್ರದ್ದು ಅನಿಸಿಕೆಗಳ ಕೇಳೋಣ ಬರ್ರಿ. ಅವ್ವ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಸುವರ್ಣ ರೀ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಬಾಳ ಚಲೋ ಕುಡಿಯತ್ರಿ ಜಾತ್ರೆ. ವ್ಯಾಪಾರ ಎಲ್ಲ ಹೆಂಗ್ ನಡೆದತ್ರಿ? ಚಲೋ ನಡೆದೈತ್ರಿ. ವ್ಯಾಪಾರ ಚಲೋ ಐತ್ರಿ. ಮತ್ ಜಾತ್ರೆ ಬಿಟ್ಟು ವ್ಯಾಪಾರ ಮಾಡತ್ತಾರಲ್ಲ? ಜಾತ್ರೆನು ಮಾಡಾಕತ್ತೇವಲ್ರಿ, ಅದನ್ನು ನೋಡಾಕತ್ತೇವ್ರಿ, ವ್ಯಾಪಾರನು ಆಕೇತ್ರಿ, ಎರಡೂ ಆಕ್ತಾವ್ರಿ. ಬರ್ರಿ ನಮ್ಮ ಜೊತೆ ಇನ್ನೊಬ್ರು ತಾಯಂದ್ರ ಅದಾರ, ಏನು ಹೇಳಕತ್ತಾರ ಬರ್ರಿ. ಜಾತ್ರೆ ಹೆಂಗ ಹಲೋ ನಮಸ್ಕಾರ ರೀ. ನಮ್ಮ ಊರಾಗ ರಾಮದುರ್ಗದಲ್ಲಿ ತೇರ್ ಅಂದ್ರ ಫೇಮಸ್ ಐತ್ರಿ. ಆದ್ರ ನಮ್ಮ ಊರ ಒಳಗ ಎಲ್ಲಾ ದೇವ್ರ ಒಳಗ ಈ ದೇವ್ರ ತೆಗದ್ ಆ ದೇವ್ರ ಇರ್ತಾರ, ಆ ದೇವ್ರ ತೆಗದ್ ಈಚೆ ಕಡೆ ಇರ್ತಾರ. ಹಂಗಿಲ್ಲ, ನಮ್ಮ ಊರಾಗ ತೇರನ ಹೊಳ್ಳಿಸ್ತಾರ. 2 ಮಾತು ನಾನು ಮುಗಿಸ್ತೀನಿ. ಬರ್ರಿ ನಮ್ಮ ಜೊತೆ ಎಕ್ಸ್-ಆರ್ಮಿ ಅದ ನಮ್ಮ ಗುರು ಹಿರಿಯರ್ ಅದಾರ, ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರ ಅಂತ ಕೇಳೋಣ ಬರ್ರಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ನಾನು ಕ್ಯಾಪ್ಟನ್ ಅರುಣ್ ಬೋಳಿಶೆಟ್ಟಿ ಅಂತ ಹೇಳಿ, ರಾಮನೂರ್ ಬಾಗ್ ನಿವಾಸಿ. ಇಲ್ಲಿ ನಮ್ಮ ಎದುರಿಗೆ ನಮ್ಮ ಮಾವನ ಮನೆ ಐತಿ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಇಲ್ಲಿ ಬಂದೀವಿ. ಜಾತ್ರೆ ಈ ಸಲ ಪ್ರತಿ ವರ್ಷಕ್ಕಿಂತ ಈ ಸಲ ಜಾತ್ರೆಗೆ ಭಾಳ ಇಂಟ್ರೆಸ್ಟ್ ಹೋಗ್ತಾರ. ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ವಾಹನ ಮಾತ್ರ 9 ದಿವಸ ನಾವು ಭಾಳ ಚಂದ ಮಾಡಿದ್ರು. ಖರ್ಚು ಮಾಡ್ಯಾರ, ಪಬ್ಲಿಕ್ ಸಹಾಯ ಮಾಡ್ಯಾರ. ಎಲ್ಲಾ ಕಡೆಯಿಂದ ಭಾಳ ಮತ್ತೆ ಎಲ್ಲರೂ ಅಪ್ರಿಸಿಯೇಷನ್ ಬಂದೈತಿ. ಈ ವರ್ಷದ ಹೋದ ವರ್ಷಕ್ಕಿಂತ ಈ ವರ್ಷದ ಜಾತ್ರೆ ಬಹಳ ಚಂದ ಚಂದ ಇದೆ. ಇದೇ ತರ ಮುಂದುವರಿತಾ ಇರ್ಲಿ. ಈಗ ವೆಂಕಟೇಶ್ವರ ಜಾತ್ರೆ ಅಂದ್ರೆ ನಮಗಿದು ಫೇಮಸ್. ಇದು ಒಂದೇ ಸ್ಪೆಷಲ್ ಅಂದ್ರೆ ತೇರು ಯಾವಾಗ ದೇವರಲ್ಲಿ ಕೂಡ್ತೈತೆ ಮೇಲೆ ಹೋಗ್ತೈತಿ, ಅದೇ ಹನುಮಂತ ದೇವ್ರ ಗುಡಿವರೆಗೆ ಹೋಗ್ತೈತಿ. ಆರ ಇಲ್ಲೊಂದು ಸ್ಪೆಷಲ್ ಅಂದ್ರೆ ತೇರೇನ ತಿರ್ತೈತಿ, ಆರ ದೇವ್ರ ತಿರುಗುದಿಲ್ಲ, ದೇವ್ರ ತೇರ್ ತಿರುಗಿಸ್ಕೊಂಡು ಹೋಗ್ಬರ್ತಾನ. ಅದು ನೋಡೋದು ಸ್ಪೆಷಲ್. ಇದು ಎಲ್ಲಾರು ಇದನ್ನ ನೋಡ್ರಿ, ಅವ್ನ ಆಶೀರ್ವಾದ ತಗೋರಿ. ದೇವ್ರು ಎಲ್ಲಾರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸರ್ ಜಾತ್ರೆ ನೀವು ಒಬ್ರ ಬಂದ್ರು ಮತ್ತೆ ಫ್ಯಾಮಿಲಿ ಬಂದ್ರು? ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲಾರು ಕೂಡ ಬಂದಿವಿ. ಮತ್ತೆ ಅವ್ರನ್ನ ಬಿಟ್ಟು ಜಾತ್ರೆ ಮಾಡಕತ್ತಾರಲ್ಲ ಸರ್? ಅವ್ರ ಬಿಟ್ಟು ಜಾತ್ರೆ ಮಾಡತ್ತಾರಲ್ಲ? ಅವ್ರು ಇಲ್ಲ, ಅವರು ಇಲ್ಲೇ ಹಿಂದಾರ. ಬರ್ರಿ ಇವತ್ತ ನಮ್ ಜೊತೆ ಯೂತ್ ಮತ್ತಷ್ಟು ಜನ ಕೂಡ್ಯಾರ, ಏನ್ ಹೇಳಕ್ ಇಷ್ಟ ಪಡ್ತಾರ ಕೇಳೋಣ ಬರ್ರಿ. ಬ್ರದರ್ ನಮಸ್ಕಾರ. ನಮಸ್ಕಾರ. ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಾರಪ್ಪ? ಈ ಸಲ ಜಾತ್ರೆ ಲೈಟಿಂಗ್ ಅತಿ ಚಲೋ ಮಾಡ್ಯಾರ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಮಾಡ್ಯಾರ. ಮತ್ತೆಲ್ಲಾ ನೋಡುವಂಗೈತಿ. ಈ ಸಲ ತೇರು ಮಂದಿನೂ ಬಾಳ ಕೊಡ್ಯಾರ. ವಾಹನ ಮಾಡ್ತಾರ, ವಾಹನಕ್ಕೂ ಲೈಟಿಂಗ್ ಚಲೋ ಹಾಕ್ಯಾರ. ಮತ್ತ ಔಟ್ ಪಟಾಕ್ಷಿ ಐತಿ ಎಲ್ಲಾ ಚಲೋ ಮಾಡ್ಯಾರ, ಮಸ್ತ್ ಮಾಡ್ಯಾರ. ಈ ಸಲ ಜಾತ್ರೆ ಒಬ್ಬ ಮಾಡಕತ್ತೀವಿ, ಏನ್ ಹುಡುಗಿ ಕರ್ಕೊಂಡ್ ಬಂದಿವಿ? ನಮ್ ದೋಸ್ತರ ಅದಾರ, ಇಲ್ಲಿ ಎಲ್ಲಾರು ಅವ್ರ ಜೊತೆ ಮಾಡಕತ್ತೀವಿ. ಇವತ್ ನೋಡ್ರಿ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕ ನಮ್ಮ ಯೂತ್ ಹುಡುಗರು ಎಲ್ಲರಿಗೂ ಒಂದು ಸೇವೆ ಮಾಡಕತ್ತಾರ. ಶರಬತ್ತಿನ ಸೇವೆ. ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ.
ಬರ್ರಿ ಇವತ್ತ ಆ ವೆಂಕಟೇಶ್ವರ ತೇರ ಟರ್ನ್ ಮಾಡುವಂತ ನಮ್ಮ ಭುವಿ ಸಮಾಜದವ್ರು ನಮ್ ಜೊತೆಗೆ ಅದಾರ. ರಾಜ ಕಾಲದಾಗಿಂತ್ರು ಅವ್ರ ಮುತ್ತಾತ ಕಾಲದಾಗಿಂತ್ರು ಆ ತೇರನ್ನ ಟರ್ನ್ ಮಾಡುವಂತ ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದಾರ. ಈ ತೇರ್ ಹೆಂಗ ಟರ್ನ್ ಮಾಡ್ಯಾರ ಇದ್ರ ಬಗ್ಗೆ ಅವ್ರು ಏನ್ ಹೇಳಕ್ ಇಷ್ಟ ಪಡ್ತಾರ ಕೇಳೋಣ ಬರ್ರಿ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಇದ ತೇರ್ ಹಿಂಗ ಟರ್ನ್ ಮಾಡ್ತಿರಲ್ಲ, ಇದ ಯಾವ ತರ ಇದನ್ನ ಟರ್ನ್ ಮಾಡ್ತೀರಿ? ಅದ ನಿಮ್ಮ ಭುವಿ ಸಮಾಜನ ಯಾಕೆ ಇದನ್ನ ಹಿಂಗ್ ಮಾಡ್ತತಿ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ನಮ್ಮ ಸಮಾಜ ಹಿರಿಯರು ನಮ್ಮ ಮುತ್ತಾತಗರ ಕಾಲದಿಂದಲೂ ನಮ್ಮ ಮಹಾರಾಜರ ಕಾಲದಿಂದಲೂ ನಮ್ಮ ವಂಶದ ನಮ್ಮ ಭುವಿ ಒಟ್ಟರ ಸಮಾಜ ವತಿಯಿಂದ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಾರು. ನಾವು ಅದೇ ತರ ಮಾಡ್ಕೊಂಡ್ ಬರತ್ತೀವಿ. ಆ ದೇವ್ರ ಹೆಂಗ್ ನಡ್ಸಾದೈತಿ ನಂಗೆ ನಡ್ಸಾದೈತಿ, ಹಿರಿಯರ್ ಹೆಂಗ್ ಮಾಡ್ಕೊಂಡ್ ನಾವು ಹಂಗ ಮಾಡ್ಕೊಂಡ್ ಬರತ್ತೀವಿ. ಇದೊಂದು ನಮ್ಮ ಕುಲೋಬ ಕಸುಬು. ಇದು ನಾವು ಬಂಡಿ ಹೊಡಿದು ಕಲ್ಲು ಹೊಡಿತೇವಲ್ಲ, ಅದು ಟ್ರೈನಿಂಗ್ ಇರ್ತೈತಿ. ನಮ್ಮ ಹಿರಿಯರ ಮಾಡ್ಕೊಂಡ್ ಬಂದಾರ, ನಾವು ಅದೇ ತರ ಮಾಡ್ಕೊಂಡ್ ಹೋಗತ್ತೆ. ಆ ದೇವ್ರ ಹೆಂಗ್ ಮಾಡೋದೈತೆ ಮಾಡ್ಕೊಂಡ್ ಹೋಗತ್ತೆ. ಇಷ್ಟ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ? ಎಲ್ಲಾರು ನೀವು ಭುವಿ ಸಮಾಜ ತೇರಿನ ಸೇವಾ ಮಾಡಿರಿ, ಎಲ್ಲಾರು ಮಾಡ್ರಿ. ನೀವು ಅಕ್ಕಾರ್ನ ಮತ್ತ ಕರ್ಕೊಂಡ್ ಬಂದ್ ಯಾವಾಗ ಜಾತ್ರೆ ಮಾಡ್ತೀರಿ? ಈಗ ನಾವು ಇದೇ ಜಾತ್ರೆ ನಮ್ದು ಇದೇ ಅರ್ಬಿ ಇದೇ ಅಂಗಿ ಇದೇ ಅರ್ಬಿ ನಮ್ಮ ಅಜ್ಜಾರ ಕಾಲದಿಂದ ನಾವ್ ಇದೇ ಮಾಡ್ಕೊಂಡ್ ಬಂದಿವಿ. ನಮ್ಮ ಹೆಣ್ಮಕ್ಳು ಎಲ್ಲಾರು ಹೊಸ ಅರ್ಬಿ ಹಾಕೊಂಡ್ ಬಂದಾರು. ನಾವೇನ್ ಹುತ್ತೆ ತಿಡಿತೇವಲ್ಲ ಅದೇ ಜಾತ್ರೆ ನಮ್ದು. ಇದೇ ಒಂದ್ ಜಾತ್ರೆ ಇದ್ದಂಗ ಇಷ್ಟ ಮಾಡ. ಕಾಕಾರ ಮನ್ಯಾಗ ಅಮ್ಮಾರ್ನ ಅಲ್ಲೇ ಬಿಟ್ಟು ಬಂದ್ರಿ ನೀವು ಇಲ್ಲಿ ಜಾತ್ರೆ? ನಮಸ್ಕಾರ ಎಲ್ಲರಿಗೆ ಜನರಿಗೆ. ಈ ಜಾತ್ರೆ ಮಾಡೋದು ಏನಪ್ಪಾ ಅಂದ್ರೆ ವಿಶೇಷ ನಮ್ಮ ಸಮಾಜದ ಎಲ್ಲ ವತಿಲಿಂತ್ರ ಈ ನಮ್ಮ ಸಮಾಜ ಮೊದಲಿಂದ ರಾಜರ ಕಾಲದಿಂದ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನೇಮಿಸ್ಕೊಟ್ಟಿದ್ದಾರೆ. ವಾಹನ ಒಬ್ಬರಿಗೆ ಜಿಗಕ್ಕೆ, ಬಾರ್ಸಕ್ ಒಬ್ಬರಿಗೆ ಕೊಟ್ಟಿದ್ದಾರೆ, ನಮ್ಗೆ ತೇರ್ ಕೊಟ್ಟಿದ್ದಾರೆ. ನಮಗೆ ತೇರ್ ಕೊಟ್ಟು ನಮ್ಗೆ ಗುಡ್ಡ ಕೊಟ್ಟಿದ್ದಾರೆ. ಕರೆ ಕೆಲಸ ಮಾಡಕ್ಕೆ ಗುಡ್ಡ ಎಲ್ಲ ಒಳಗೆ ಗೌರ್ಮೆಂಟ್ ಕಸ್ಕೊಂಡತ್ರಿ. ನಮ್ಗಂತೂ ಏನಿಲ್ಲ ಈಗ. ಇದೊಂದು ಸೇವಾ ಮಾಡಿ ಹೊಂಟಿವಿ ನಾವು ಈಗ. ನಮ್ಮ ಅಜ್ಜ ಕಾಲದಿಂದ ಬಂದಂತೇಳಿ ವೆಂಕಟೇಶ್ವರ ದೇವಸ್ಥಾನ ಸೇವಾ ಅಂತೇಳಿ ಮಾಡ್ತೀವಿ. ಆದ್ರೆ ಎಲ್ಲಿ ಇಡೀ ಕರ್ನಾಟಕದಾಗ ತೇರ್ ಒಳಸಲ್ಲ, ಇಲ್ಲಿ ನಾವು ಒಳಿಸ್ತೀವಿ. ನಾವು ಒಳಸೋ ಮೂಮೆಂಟ್ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ನೊಂದ್ರಿ ಏನಪ್ಪಾ ಅಂತಂದ್ರ ಇಷ್ಟು ದೊಡ್ಡ ತೇರನ್ನ ಇವ್ರ ಬಂದ ಕೈ ಹಚ್ಚಿ ಹಗ್ಗ ಹಚ್ಚಿದ್ರ ಸಾಕ ಈ ಊರಿನ ಪವಾಡ ಹಂಗೈತ್ರಿ. ತೇರ ಅವ್ರ ಕೇಳೋನ್ ಬರ್ರಿ. ನೆನಪು ಆ ತೇರ ನೀವು ತೇರ ಜಗ್ತಿರ್ಲ, ತೇರ್ ಒಳಸ್ತಿರ್ಲ, ಅದ್ರ ಬಗ್ಗೆ ನೀವು ಹೆಂಗ ಅದ ಯಾವ ಇದ್ರಿಂದ ಕಸಬ ಹಿಂಗಿರದ್ರಿ. ಕಲ್ಲು ನಿಂತಲ್ಲೇ ತಿರುಗಿಸಿಡೋದು, ತೇರ್ ನಿಂತಲ್ಲೇ ತಿರುಗಿಸಿಡೋದು, ಒಂದು ಗಾಡಿ ಇದ್ರು ನಿಂತಲ್ಲೇ ತಿರುಗಿಸಿಡೋದು. ಅದು ಮೊದಲು ನಿಂತರ ಮೂಲ ಉದ್ಯೋಗ ರೀ. ಮೂಲ ಉದ್ಯೋಗ ನಮ್ ಕಲ್ಲಿಂದ ನಮ್ಮ ಹರಿಯಾರ ಕಾಲಿತ್ರನು ಅದನ್ನ ಮಾಡ್ಕೊಂಡ್ ಬಂದಾರ. ನಮಗೂ ಅವ್ರು ಸ್ವಲ್ಪ ಕಲಿಸಿ ಕೊಟ್ಟೋಗ್ಯಾರ. ನಾವು ಅದನ್ನ ಮುಂದುವರ್ಸ್ಕೊಂಡ್ ಬರಾಕತ್ತೀವಿ. ಈ ಸಮಾಜದವ್ರು ಹೇಳೋದೇನಪ್ಪಾ ಅಂತಂದ್ರ ಅವ್ರು ನಾವು ಕಲ್ಲನ್ನು ಹೊಡ್ಕೊತ ಬಂದೀವಿ. ಈ ದೇವ್ರದ ಇದೊಂದು ಸೇವಾ ಐತಿ. ಪ್ರತಿ ವರ್ಷದಂತೆ ಈ ವರ್ಷನು ನಾವು ಪ್ರತಿ ವರ್ಷ ಇನ್ನೂ ನಾವಲ್ದ ನಮ್ಮ ಮಕ್ಕಳು ಎಲ್ಲಾರು ಕೂಡಿ ಸೇವಾ ಮಾಡ್ತೀವಿ ಅಂತ ಹೇಳ್ತಾರ ಅವ್ರ. ಇವ್ರದೊಂದು ಬಹಳ ಶ್ರಮ ಐತಿ. ಎಲ್ರಿಗೂ ವೆಂಕಟರಮಣ ಒಳ್ಳೇದು ಮಾಡ್ಲಿ. ವೆಂಕಟರಮಣ ಗೋವಿಂದ ಗೋವಿಂದ. ಇವತ್ತು ನಮ್ಮ ಜೊತೆ ನಮ್ಮ ಗುರುಗಳ ಕುಡ್ಯಾರ. ಅವ್ರು ಏನ್ ಹೇಳಕ್ ಇಷ್ಟ ಪಡ್ತಾರ ಕೇಳೋಂಬರ್ರಿ. ಗುರುಗಳ ನಮಸ್ಕಾರ ರೀ. ನಮಸ್ಕಾರ. ಏನ್ ಜಾತ್ರೆ ಬಗ್ಗೆ ನೀವ ಎಲ್ಲ ಏನೇನ ಅನಿಸಿಕೆಗಳ ಹೇಳ್ಬೇಕ? ಕಲ್ಯಾಣಾತ್ ಪುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ರಾಮದುರ್ಗ ಪರಮ ವೆಂಕಟೇಶ್ವರ ದೇವಸ್ಥಾನ ಬಹಳ ವಿಶೇಷ. ಹಳೆ ಪುರಾಣ ಇದು ಬಂದಿದ್ದು. ಈ ಜಾತ್ರೆ ನೋಡಿದ್ರೆ ಬಹಳ ವಿಶೇಷ. 7 ಜನ್ಮದ ನಮ್ಗೆ ಈ ಸಿಗಂಗಿಲ್ಲ. ವಾಹನಗಳು ಮತ್ತು ರಥೋತ್ಸವ ನೋಡಿದ್ರೆ ಬಹಳ ವಿಶೇಷ. ಇದ್ರಾಗ ನಾವು ದೇವ್ರ ನಾವು 7 ಜನ್ಮದ ಪುಣ್ಯ ಪಡ್ಕೊಂಡ್ರು ನಮ್ಗೆ ಸಿಗಂಗಿಲ್ಲ. ಆದ್ರೂ ದೇವ್ರ ಕಾರಣಸ್ಕೊಂಡು ನಾವು ಇದು ಪಡ್ಕೊ ಹರೇ ಶ್ರೀನಿವಾಸ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ಇವತ್ತು ರಾಮದುರ್ಗ ತಾಲೂಕಿನ ಐತಿಹಾಸಿಕ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ರಥೋತ್ಸವ ನಡೆಯಕತ್ತೈತಿ. ಇದರ ದೇವಸ್ಥಾನದ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಇದು ಐತಿಹಾಸಿಕ ಕಾಲದಿಂದಲೂ ಜಾತ್ರಾ ಮಹೋತ್ಸವ ಮಾಡ್ಕೊಂಡು ಬಂದಾರು. ಬೆಳಿಗ್ಗೆ ರಥೋತ್ಸವ ರಾಮದುರ್ಗದಾಗ ಆದ್ರೆ ಸಂಜೆ ಮುಖವಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಾಗ ರಥೋತ್ಸವ ನಡೀತೈತಿ. ಮತ್ತು ಇಲ್ಲಿಂದ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಮುಖವಿ ಮಠ ಹೋಗಿ ಅಲ್ಲಿ ರಥೋತ್ಸವ ಮಾಡೋದು ವಿಶೇಷಕರ. ಮತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಭಕ್ತರು ಉಪವಾಸದಿಂದ ಆಮೇಲೆ ಜಾತ್ರಾ ಮಹೋತ್ಸವ ಮಾಡಿದ ನಂತರ ಊಟ ಮಾಡ್ತಾರೆ, ಪ್ರಸಾದ ಸೇವನೆ ಮಾಡ್ತಾರೆ. ಇದು ಕೂಡ ಮೊದಲಿಂದ ನಡ್ಕೊಂತ ಪದ್ಧತಿ ಆಗುತ್ತೆ. ವಾಹನೋತ್ಸವದ ಬಗ್ಗೆ ಹೇಳ್ಬೇಕಂತಂದ್ರೆ ಕೆಲವೂರಿಂದ ವಾಹನಗಳ ಉತ್ಸವ ಮಾಡ್ಬೇಕಂತಾರೆ ಹಲಿಗೆ ತಗೊಂಡ ಕೆಲವೂರು ಹಿರಿಯರು ಬಂದು ಇಲ್ಲಿ ಬಂದ ಮೇಲಿನ ವಾಹನೋತ್ಸವ ನಡೀತೈತಿ. ಪ್ರತಿದಿನ 9 ದಿನ 10 ವಾಹನಗಳು ನಡೀತಾವ. ಶನಿವಾರ ಇದು ರವಿವಾರ ದಿನ ಮಾತ್ರ ಸೂರ್ಯ ಮತ್ತು ಚಂದ್ರ ವಾಹನ ಇರ್ತೈತಿ.